ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿನಲ್ಲಿ ಇವತ್ತು 31 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ಸೆನ್ಸೆಕ್ಸ್ನಲ್ಲಿ ಕೇವಲ 30 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ 207 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ವಾಲಟಾಲಿಟಿ ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನಲ್ಲಿ ಒಳ್ಳೆ ಒಂದು ಅಪ್ ಟ್ರೆಂಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಅದಾದಮೇಲೆ 2 ಗಂಟೆಯ ನಂತರ ಒಂದು ಸೆಲ್ಲಿಂಗ್ ಪ್ರೆಷರ್ ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ನ ನಂತರ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನಿಫ್ಟಿಯಲ್ಲಿ ಎಮರ್ಜ್ ಆಗಿದೆ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಅಂದರೆ Q3ನಲ್ಲಿ ನಿಫ್ಟಿ 50ಯ 50 ಕಂಪನಿಗಳಲ್ಲಿ 23 ಕಂಪನಿಗಳು ಒಳ್ಳೆ ಒಂದು ಡಬಲ್ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇದೆ. ಮೇಜರ್ ಆಗಿ ಆಟೋ ಸೆಕ್ಟರ್ನ ಕಂಪನಿಗಳು, ಬ್ಯಾಂಕಿಂಗ್ ಸೆಕ್ಟರ್ನ ಕಂಪನಿಗಳು ಒಳ್ಳೆ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದೇ ವಿಪ್ರೋ, SBI, ಕೋಲ್ ಇಂಡಿಯಾ, ಟೆಕ್ ಮಹೀಂದ್ರ, UPL ನ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರದೇ ಇರ್ಬೋದು ಅಂತ ಆನಲಿಸ್ಟ್ಗಳು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಸೊ 23 ಕಂಪನಿಗಳು ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದಾಗ ಖಂಡಿತವಾಗ್ಲೂ ನಿಫ್ಟಿಯ ವ್ಯಾಲ್ಯೂಯೇಷನ್ ಇನ್ನಷ್ಟು ಜಸ್ಟಿಫೈ ಆಗುತ್ತೆ. ಹಾಗೆ ಒಳ್ಳೆ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ನಿಫ್ಟಿಯಲ್ಲಿ ಇರುತ್ತೆ. ಹಾಗೆ ಗೋಲ್ಡ್ಮನ್ ಸ್ಯಾಷಸ್ ಕೂಡ 2024ರ ನಿಫ್ಟಿ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ ಅವರು 21,800ರ ಟಾರ್ಗೆಟ್ ಅನ್ನು ನಿಫ್ಟಿಗೆ ಕೊಟ್ಟಿದ್ರು ಡಿಸೆಂಬರ್ 2024ಕ್ಕೆ. ಅದನ್ನು ಈಗ ಹೆಚ್ಚಿಗೆ ಮಾಡಿ 23,500ರ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಮೇಜರ್ ಆಗಿ ಒಂದು ಸ್ಟ್ರಾಂಗ್ ಗ್ರೋತ್ ಔಟ್ಲುಕ್ ಇದೆ. ಹಾಗೆಯೇ ಗ್ಲೋಬಲಿ ಮಾರ್ಕೆಟ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ರೇಟ್ ಕಟ್ನ ಡಿಸಿಷನ್ಸ್ಗಳು ಆಗ್ತದೆ. ಆದ್ರಿಂದ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇರ್ಬೋದು ಅಂತ ಗೋಲ್ಡ್ಮನ್ ಸ್ಯಾಷಸ್ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಹೀರೋ ಮೊಟೊಕಾರ್ಪ್ ಟಾಪ್ ಗೇನರ್ ಆಗಿತ್ತು. 2.5% ಅಪ್ಸೈಡ್ನೊಂದಿಗೆ ಹೀರೋ ಮೊಟೊಕಾರ್ಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಾನಿ ಪೋರ್ಟ್ಸ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗಿದೆ. ಆಲ್ ಟೈಮ್ ಹೈ ಹತ್ರ ಅದಾನಿ ಪೋರ್ಟ್ ಟ್ರೇಡ್ ಆಗ್ತಿದೆ. ಇವತ್ತು ಕೂಡ 2.5%ನ ಗೇನ್ ಅದಾನಿ ಪೋರ್ಟ್ಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಅದಾನಿ ಕಂಪನಿಗಳು ತಮಿಳುನಾಡಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ನ ಪ್ಲಾನ್ಸ್ ಅನ್ನು ಕೂಡ ಮಾಡ್ತಿದ್ದಾರೆ. ಆದ್ರಿಂದ ಬಹಳಷ್ಟು ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಅಪೋಲೋ ಹಾಸ್ಪಿಟಲ್ ಕೂಡ 2% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. SBI ಲೈಫ್ನಲ್ಲಿ ನಿನ್ನೆ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಇವತ್ತು ಸ್ಟಾಕ್ 2%ನಷ್ಟು ರಿಕವರ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ ಆಲ್ಮೋಸ್ಟ್ 2%ನ ಜಂಪ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ FMCG ಕಂಪನಿಗಳು ನೋಡೋದಕ್ಕೆ ಸಿಗ್ತದೆ. ಬ್ರಿಟಾನಿಯಾದಲ್ಲಿ ನಿನ್ನೆ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ 1%ನಷ್ಟು ಡೌನ್ ಸೈಡ್ನೊಂದಿಗೆ ಬ್ರಿಟಾನಿಯಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. Q3ನಲ್ಲಿ ಅಷ್ಟೊಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಬ್ರಿಟಾನಿಯಾ, ನೆಸ್ಲೆ ಕಡೆಯಿಂದ ಇರೋದಿಲ್ಲ. ಆ ಒಂದು ರೀಸನ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗ್ತದೆ. ಹಾಗೆ ನೆಸ್ಲೆ ಸ್ಟಾಕ್ ಸ್ಪ್ಲಿಟ್ನ ನ್ಯೂಸ್ನಿಂದ ತುಂಬಾನೇ ರನ್ ಆಗಿತ್ತು. ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಹಾಗೆಯೇ ಏಷ್ಯನ್ ಪೇಂಟ್ಸ್, ಬಜಾಜ್ ಫಿನ್ಸರ್ ಕೂಡ 1% ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. HDFC ಬ್ಯಾಂಕ್ನಲ್ಲಿ ಕೂಡ ಒಂದು ನೆಗೆಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಬಜಾಜ್ ಆಟೋ ಬೋರ್ಡ್ ಜನವರಿ 8ಕ್ಕೆ 4,000 ಕೋಟಿಯ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು. ನಿನ್ನೆ ದಿನ ಬಜಾಜ್ ಆಟೋ 7,000ದ ಕೆಳಗಡೆ ಟ್ರೇಡ್ ಆಗ್ತಿತ್ತು. ಆ ಒಂದು ಪ್ರೈಸ್ನಿಂದ 43% ಪ್ರೀಮಿಯಂನಲ್ಲಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಬೈಬ್ಯಾಕ್ ಟೆಂಡರ್ ರೂಟ್ನಲ್ಲಿ ಆಗುತ್ತೆ. ಅಂದರೆ ಇನ್ವೆಸ್ಟರ್ಸ್ಗಳು ಪ್ರಮೋಟರ್ಸ್ಗಳಿಗೆ ಶೇರ್ಸ್ಗಳನ್ನ ಟೆಂಡರ್ ಮಾಡಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಬೈಬ್ಯಾಕ್ನ ಪ್ಲಾನ್ ಅನ್ನು ಬಜಾಜ್ ಆಟೋ 2ನೇ ಬಾರಿ ಮಾಡ್ತಿದ್ದಾರೆ. ಕೋವಿಡ್ಗೂ ಮುಂಚೆ ಬಹಳಷ್ಟು ಕಂಪನಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ಆಗ ಬೈಬ್ಯಾಕ್ ಅನ್ನು ಕಂಡಕ್ಟ್ ಮಾಡ್ತಿದ್ರು. ಬಟ್ ಕೋವಿಡ್ನ ನಂತರ ಬಹಳಷ್ಟು ಕಂಪನಿಗಳು ಬೈಬ್ಯಾಕ್ ಅನ್ನು ಸ್ಟಾಕ್ ಪ್ರೈಸ್ನಲ್ಲಿ ಬೂಸ್ಟ್ ಅನ್ನು ತರೋದಕ್ಕೆ ಮಾಡ್ತಿದ್ದಾರೆ. ಹಾಗೆ ತುಂಬಾನೇ ಹೈಯರ್ ಪ್ರೈಸ್ನಲ್ಲಿ ಅಗ್ರೆಸಿವ್ ಆಗಿ ಬೈಬ್ಯಾಕ್ ಪ್ರೈಸ್ಗಳನ್ನು ಸೆಟ್ ಮಾಡ್ತಿದ್ದಾರೆ. ಸೊ ಅದೇ ರೀತಿಯ ಒಂದು ಬೈಬ್ಯಾಕ್ ಪ್ಲಾನ್ ಬಜಾಜ್ ಆಟೋ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಗ್ತದೆ. ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ಸ್ಟಿಲ್ ಈ ಒಂದು ಪ್ರೈಸಿಂಗ್ ಏನು ಸೆಟ್ ಮಾಡಿದರೆ ತುಂಬಾನೇ ಅಗ್ರೆಸಿವ್ ಆಗಿ ಕಾಣಿಸುತ್ತೆ. 4,200, 4,300ರ ಅರೌಂಡಲ್ಲಿ ಬಜಾಜ್ ಆಟೋ ಟ್ರೇಡ್ ಆಗ್ತಿತ್ತು. ಈಗ 7,000ದ ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಸೊ ನೀವು ಬಹಳಷ್ಟು ಟೈಮ್ನಿಂದ ಬಜಾಜ್ ಆಟೋ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಒಂದು ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಮಾಡ್ಕೋಬೋದಾಗುತ್ತೆ. ಬಟ್ ಈಗ ಬೈಯಿಂಗ್ ಅನ್ನು ಮಾಡ್ಬೋದಂದ್ರೆ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಬಟ್ ಎಲ್ಲ ಶೇರ್ಸ್ಗಳು ಕೂಡ ಬೈಬ್ಯಾಕ್ ಆಗೋದಿಲ್ಲ. ಅಕ್ಸೆಪ್ಟೆನ್ಸ್ ರೇಷಿಯೋ ಇರುತ್ತೆ. ಅದರ ಬೇಸಿಸ್ ಮೇಲೆ ಶೇರ್ಗಳ ಬೈಬ್ಯಾಕ್ ಆಗುತ್ತೆ. 40 ಲಕ್ಷ ಶೇರ್ಸ್ಗಳನ್ನ ಓವರ್ ಆಲ್ ಬಜಾಜ್ ಆಟೋ ಬೈಬ್ಯಾಕ್ ಮಾಡ್ಕೊಳ್ತಿದ್ದಾರೆ. ಜಿ ಎಂಟರ್ಟೈನ್ಮೆಂಟ್ನಲ್ಲಿ ಇವತ್ತು ಬೆಳಗಿನ ಸೆಷನಲ್ಲಿ 10%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಬ್ಲೂಮ್ಬರ್ಗ್ನ ಒಂದು ರಿಪೋರ್ಟ್ ಆಗಿತ್ತು. ಸೊ ಈ ಒಂದು ರಿಪೋರ್ಟ್ನ ಪ್ರಕಾರ ಸೋನಿ ಮರ್ಜರ್ ಅನ್ನ ಕ್ಯಾನ್ಸಲ್ ಮಾಡುವಂಥ ಚಾನ್ಸಸ್ ಇದೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ ಒಂದು ರೀಸನ್ನಿಂದ ಜಿ ಎಂಟರ್ಟೈನ್ಮೆಂಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಮೇಜರ್ ರೀಸನ್ ಜಿ ಎಂಟರ್ಟೈನ್ಮೆಂಟ್ನ CEO ಆಗಿರುವಂತಹ ಗೋಯಂಕಾ ಅವರೇ. ಸೊ ಈ ಒಂದು ಮರ್ಜ್ಡ್ ಎಂಟಿಟಿಯ CEO ಆಗಿ ಕಂಟಿನ್ಯೂ ಆಗ್ತಾರೆ ಅಂತ ಜಿ ಹೇಳಿದ್ರು. ಬಟ್ ಗೋಯಂಕಾ ಅವರ ಮೇಲೆ ಸೆಬಿ ಕಡೆಯಿಂದ ಕೂಡ ಬಹಳಷ್ಟು ಚಾರ್ಜಸ್ ಇದೆ. ಆ ಒಂದು ರೀಸನ್ನಿಂದ ಬೇರೆ CEO ಅನ್ನ ಅಪಾಯಿಂಟ್ ಮಾಡಬೇಕು ಅನ್ನೋದು ಸೋನಿಯ ಒಂದು ವ್ಯೂ ಆಗಿರುತ್ತೆ.
ಸೊ ಆ ಒಂದು ರೀಸನ್ನಿಂದ ಮರ್ಜರ್ ಕಾಲ್ ಆಫ್ ಆಗ್ಬೋದು ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದರು. ಬಟ್ ಈ ಒಂದು ರಿಪೋರ್ಟ್ ಏನಿದೆ ಅದನ್ನು ಡಿನೈ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಮರ್ಜರ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲೇ ಆಗುತ್ತೆ. ಡಿಸೆಂಬರ್ 21ರ ಡೆಡ್ಲೈನ್ ಇತ್ತು, ಅದು 1 ತಿಂಗಳ ಕಾಲ ಎಕ್ಸ್ಟೆಂಡ್ ಆಗಿದೆ. ಜನವರಿ 21ರ ಒಳಗೆ ಮರ್ಜರನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಕಮೆಂಟನ್ನು ಮಾಡಿದ್ದಾರೆ. ಬಟ್ ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸೋನಿಯ ವ್ಯೂ ಏನಿರುತ್ತೆ ಅದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಅಕಸ್ಮಾತ್ ಈ ಒಂದು ಮರ್ಜರ್ ಏನಾದರೂ ಕ್ಯಾನ್ಸಲ್ ಆದರೆ ಜಿ ಎಂಟರ್ಟೈನ್ಮೆಂಟ್ನ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಎಲ್.ಎನ್.ಟಿಯ ಸ್ಟ್ರಾಂಗ್ ಮೂಮೆಂಟಮ್ ಕಂಟಿನ್ಯೂ ಆಗಿದೆ. ಇವತ್ತು ಕೂಡ 1.5% ಅಪ್ಸೈಡ್ನೊಂದಿಗೆ ಎಲ್.ಎನ್.ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇನ್ನೊಂದು ಆರ್ಡರನ್ನು ಇವರು ಹರಿಯಾಣ ಗೌರ್ಮೆಂಟ್ನ ಕಡೆಯಿಂದ ಪಡ್ಕೊಂಡಿದ್ದಾರೆ. ಹರಿಯಾಣದಲ್ಲಿ ಏಮ್ಸನ್ನು ಬಿಲ್ಡ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಎಲ್.ಎನ್.ಟಿಗೆ ಸಿಕ್ಕಿದೆ. ಸೊ ಎಕ್ಸ್ಚೇಂಜಸ್ಗೆ ಆರ್ಡರ್ ವ್ಯಾಲ್ಯೂ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಿಲ್ಲ. ಬಟ್ ಸ್ಟಿಲ್ 1000ರಿಂದ 2500 ಕೋಟಿಯ ಆರ್ಡರ್ ಎಲ್.ಎನ್.ಟಿಗೆ ಸಿಕ್ಕಿರುವಂಥ ಚಾನ್ಸಸ್ ಇದೆ. ಸೊ ಇನ್ಫ್ರಾ ಸೆಗ್ಮೆಂಟ್ನಲ್ಲಿ ಬಹಳಷ್ಟು ಆರ್ಡರ್ಗಳನ್ನು ಎಲ್.ಎನ್.ಟಿ ಪಡ್ಕೋತಿದ್ದಾರೆ. ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಸೊ ರೀಸೆಂಟ್ ಟೈಮ್ನಲ್ಲಿ ಎಲ್.ಎನ್.ಟಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದೆ. ಸೊ ಭಾರತ್ ಫೋರ್ಜ್ ಕೂಡ ತಮಿಳುನಾಡಲ್ಲಿ 1000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ನ ಡೀಲನ್ನು ಸೈನ್ ಮಾಡಿದರೆ MOU ಸೈನ್ ಆಗಿದೆ. ಸೊ ತಮ್ಮ ಒಂದು ಕೆಪೆಕ್ಸ್ ಪ್ಲಾನ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ಒಂದು ಇನ್ವೆಸ್ಟ್ಮೆಂಟನ್ನು ಭಾರತ್ ಫೋರ್ಜ್ ಮಾಡ್ತಿದ್ದಾರೆ. ಡಿಫೆನ್ಸ್ ಸೆಕ್ಟರ್ನಲ್ಲಿ ಕೂಡ ಬಹಳಷ್ಟು ಆರ್ಡರ್ಗಳು ಕಂಪನಿಗೆ ಸಿಗ್ತದೆ. ಸೊ ಆದ್ದರಿಂದ ಕೆಪಾಸಿಟಿ ಎಕ್ಸ್ಪಾನ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ತಿಳಿಸಿದ್ದಾರೆ. ಈ ಒಂದು ನ್ಯೂಸ್ನಿಂದ ಭಾರತ್ ಫೋರ್ಜ್ನಲ್ಲಿ ಕೂಡ 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕ್ಲೋಸಿಂಗ್ ಅವರ್ಸ್ನಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. ಬಟ್ ಸ್ಟಿಲ್ ಸ್ಟಾಕ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಜ್ಯೋತಿ CNC ಆಟೋಮೇಷನ್ ಲಿಮಿಟೆಡ್ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೊ ನಿನ್ನೆ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂನಲ್ಲಿ ಒಳ್ಳೆ ಒಂದು ಜಂಪ್ ಇತ್ತು. ಮತ್ತೆ ಇವತ್ತು 73ರ ಅರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ನಾಳೆ ಒಂದಿನ ವೆಯ್ಟ್ ಮಾಡ್ಬೋದಾಗುತ್ತೆ. ಜನವರಿ 11ಕ್ಕೆ ಯಾವ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸನ್ನು ತಗೋಬೋದು. ರಿಟೇಲ್ ಕ್ಯಾಟಗರಿ 8 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ ಕೂಡ 4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರನ್ನು ಮಾತ್ರ ಮಾಡಿದ್ದಾರೆ. ಆದ್ದರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗುತ್ತೆ. 45 ಶೇರ್ಗಳ ಲಾಟ್ ಆಗಿರುತ್ತೆ. ಈಗಲೂ ಕೂಡ 3000 ರೂಪಾಯಿಗೂ ಹೆಚ್ಚಿನ ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಜನವರಿ 11ಕ್ಕೆ 100 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ಇದ್ದರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಟಾಟಾ ಮೋಟಾರ್ಸ್ 800 ರೂಪಾಯಿ ಲೆವೆಲನ್ನು ಕೂಡ ಕ್ರಾಸ್ ಮಾಡಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇವರು ರೀಸೆಂಟಾಗಿ ತಮ್ಮ ಡೊಮೆಸ್ಟಿಕ್ ಸೇಲ್ಸನ್ನು ಡಿಕ್ಲೇರ್ ಮಾಡಿದರು. ಒಳ್ಳೆಯ ಒಂದು ಸೇಲ್ಸೇ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಅವರ ಲಕ್ಸುರಿ ಕಾರ್ಸ್ಗಳ ಸೇಲ್ಸ್ ಡೇಟಾವನ್ನು ಕೂಡ ಟಾಟಾ ಮೋಟಾರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಕಳೆದ 11 ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಈ ಒಂದು ಕ್ವಾರ್ಟರ್ನಲ್ಲಿ ಟಾಟಾ ಮೋಟಾರ್ಸ್ನ ಲಕ್ಸುರಿ ಕಾರ್ ಸೆಗ್ಮೆಂಟ್ ಜಾಗ್ವಾರ್ ಲ್ಯಾಂಡ್ ರೋವರ್ನ ಸೇಲ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಹಾಗೆ ಈ ಒಂದು ಮೊಮೆಂಟಮ್ ಮುಂದಿನ ದಿನಗಳಲ್ಲಿ ಕೂಡ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. ಒಳ್ಳೆ ಒಂದು ಆರ್ಡರ್ ಬುಕ್ಕನ್ನು ಕೂಡ ಜಾಗ್ವಾರ್ ಲ್ಯಾಂಡ್ ರೋವರ್ ಹೊಂದಿದ್ದಾರೆ. ಸೊ ಆ ಒಂದು ರೀಸನ್ನಿಂದ ಮಾರ್ಗನ್ ಸ್ಟ್ಯಾನ್ಲಿ ಟಾಟಾ ಮೋಟಾರ್ಸ್ನ ಟಾರ್ಗೆಟ್ ಪ್ರೈಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. 890ರ ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಟಾಟಾ ಮೋಟಾರ್ಸ್ Q3ನಲ್ಲಿ ಒಳ್ಳೆಯ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡುವಂಥ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಪಾಲಿಕ್ಯಾಬ್ನಲ್ಲಿ ಇವತ್ತು 9% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ರೀಸೆಂಟಾಗಿ ಪಾಲಿಕ್ಯಾಬ್ನ 50 ಪ್ರಿಮೈಸಸ್ಗಳಲ್ಲಿ IT ರೈಡ್ ಆಗಿತ್ತು. ಸೊ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಂತರ ಪಾಲಿಕ್ಯಾಬ್ 200 ಕೋಟಿಯ ಟ್ಯಾಕ್ಸ್ ಎವೇಷನನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಅಂದರೆ 200 ಕೋಟಿಯಷ್ಟು ಟ್ಯಾಕ್ಸ್ ಫ್ರಾಡ್ ಆಗಿದೆ. ಸೊ ಪಾಲಿಕ್ಯಾಬ್ ಕಡಿಮೆ ಪ್ರಾಫಿಟ್ಸನ್ನು ತೋರಿಸಿ ಟ್ಯಾಕ್ಸ್ ಎವೇಷನನ್ನು ಮಾಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯ ನ್ಯೂಸ್ಗಳು ನೋಡೋದಕ್ಕೆ ಸಿಕ್ಕಿದಾಗ ಇನ್ವೆಸ್ಟರ್ಸ್ಗಳು ಕಂಪನಿಯ ಮೇಲೆ ತಮ್ಮ ಒಂದು ಕಾನ್ಫಿಡೆನ್ಸನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಬಹಳಷ್ಟು ಸೆಲ್ಲಿಂಗ್ ಪ್ರೆಷರ್ ಕೂಡ ರೀಸೆಂಟ್ ಟೈಮ್ನಲ್ಲಿ ಪಾಲಿಕ್ಯಾಬ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ 2023ರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ರೀತಿಯ ನ್ಯೂಸ್ಗಳು ಹೆಚ್ಚಾಗಿ ಕಾಣಿಸಿದಾಗ ಸ್ಟಾಕ್ ಪ್ರೈಸ್ನಲ್ಲಿ ಹೆಚ್ಚಿನ ಒಂದು ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಅಲಿಗೇಷನ್ ಏನು ಬಂದಿದೆ ಅದನ್ನು ಪಾಲಿಕ್ಯಾಬ್ ಡಿನೈ ಮಾಡಿದರೆ ಮೇ ಬಿ ಅವರು ಲೀಗಲ್ ರೂಟ್ನಲ್ಲಿ ಇದನ್ನು ಫೈಟ್ ಮಾಡಬೇಕಾಗುತ್ತೆ. ಸೊ TCS ತಮ್ಮ Q3 ರಿಸಲ್ಟನ್ನು ಜನವರಿ 11ಕ್ಕೆ ಅನೌನ್ಸ್ ಮಾಡ್ತಾರೆ. ಹಾಗೆ ಡಿವಿಡೆಂಡ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ Q3ನಲ್ಲಿ ಅನಲಿಸ್ಟ್ಗಳ ಎಕ್ಸ್ಪೆಕ್ಟೇಷನ್ನ ಪ್ರಕಾರ TCS 2.46% ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋತ್ ತೋರಿಸುವಂಥ ಚಾನ್ಸಸ್ ಇದೆ. ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಪ್ರಾಫಿಟ್ನ ವಿಷಯಕ್ಕೆ ಬಂದಾಗ ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ 6% ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದ್ದು ಕ್ವಾರ್ಟರ್ 1.5% ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. 2024ರ ಫಿನಾನ್ಷಿಯಲ್ ಇಯರ್ನ ಗೈಡೆನ್ಸನ್ನು ಕೂಡ ಕಟ್ ಮಾಡಿದರು. ಸೊ ಈ ಒಂದು ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ TCSನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ ಕರೆಕ್ಟ್ ಆಗ್ತಾ TCSನಲ್ಲಿ ಕೂಡ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ರಿಸಲ್ಟ್ TCSನ ಕಡೆಯಿಂದ ಬರುತ್ತೆ. ಹಾಗೆ ಮೇಜರ್ ಫೋಕಸ್ ಏನಿದೆ ಜನರೇಟಿವ್ AI ಮೇಲೆ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಬಹಳಷ್ಟು ಪ್ರಾಜೆಕ್ಟ್ಸ್ಗಳನ್ನು TCS ಪಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಡೀಲ್ ವಿನ್ಸ್ನ ಬಗ್ಗೆ ಯಾವ ಒಂದು ಮಾಹಿತಿಯನ್ನು TCS ಕೊಡ್ತಾರೆ, ಹಾಗೆ ಅಟ್ರಿಷನ್ ರೇಟ್ಸ್ ಯಾವ ರೀತಿಯಲ್ಲಿ ಇದೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನವರಿ 11ಕ್ಕೆ ಇದರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.